ವಾಪಸ್ ಬರೋ ದಾರಿಯಲ್ಲಿ ಈ ಮುಳ್ಳನ್ನ ಹಾಕಿದ್ರೆ ಈ ಮುಳ್ಳು ಅವಳ ಕಾಲಕ್ಕೆ ಚುಚ್ಚಿ ರಕ್ತ ಬರುತ್ತೆ. ರಕ್ತ ಬಂದಿರೋದು ಅಪಶಕುನ ಅಂತ ಹೇಳಿ ತೊಟ್ಲು ಕಟ್ಟೋದನ್ನ ನಿಲ್ಲಿಸ್ತೀನಿ. ಶ್ಯಾಮ, ಇವತ್ತಿಗೆ ನಿನ್ ಕತೆ ಮುಗೀತು. ಅತ್ತೆ, ಒಂದ್ 5 ನಿಮಿಷ ತೊಟ್ಲು ರೆಡಿ ಮಾಡ್ಕೊಡ್ತೀನಿ. ಸರಿ, ನಾನು ಹೆಲ್ಪ್ ಮಾಡ್ತೀನಿ. ಬೇಗ ರೆಡಿ ಮಾಡೋಣ. ಈ ಪ್ಲಾನ್ ಕೂಡ ಯಾಕೋ ವರ್ಕ್ ಆಗೋ ಹಾಗೆ ಕಾಣ್ತಿಲ್ಲ. ಇವಳೀಗ ತೊಟ್ಲನ್ ಮಾಡ್ಬಿಟ್ರೆ ನಾನು ಅದನ್ನ ಹೇಗ್ ಕಟ್ಟಿದೆ ತಪ್ಪಿಸ್ಕೊಳ್ಳಿ. ಅತ್ತೆ, ತೊಟ್ಲು ರೆಡಿ ಆಯ್ತು. ಐಶ್ವರ್ಯ, ತಗೋ, ನಿನ್ ತಂಗಿ ನೋಡು, ನಿಂಗೋಸ್ಕರ ಎಷ್ಟು ಅಂದವಾಗಿರೋ ತೊಟ್ಲು ಮಾಡಿದಾಳೆ. ಹೌದು, ತುಂಬಾ ಚೆನ್ನಾಗಿದೆ ಅತ್ತೆ. ಮತ್ತೆ ಬೇಗ ಬೇಗ ಕಟ್ಟು. ತಗೋ. ಈ ದಾರಾನ ಲೂಸ್ ಆಗಿ ಕಟ್ಟಿದ್ರೆ ಸ್ವಲ್ಪ ಹೊತ್ತಿಗೆ ಗಂಟು ಬಿಚ್ಕೊಳ್ಳುತ್ತೆ. ಆಗ ತೊಟ್ಲು ಕೆಳಗ್ ಬೀಳುತ್ತೆ. ಮಕ್ಳು ಮಾಡ್ಕೊಳಕ್ ಇಷ್ಟ ಇಲ್ದೆ ತೊಟ್ಲನ್ ಸರಿಯಾಗಿ ಕಟ್ತಿಲ್ಲ ಐಶ್ವರ್ಯ ಅಕ್ಕ. ತಾಯಿ, ನನ್ ಸೊಸೆ ಮೇಲೆ ದಯೆ ತೋರಿಸಿ ಅವಳ ಮಡ್ಲಲ್ಲಿ ಒಂದು ಮಗುನ ಕೊಡು ತಾಯಿ. ನಾನ್ ಹೋಗ್ತಿದ್ದ ಹಾಗೆ ಈ ತೊಟ್ಲ ಜಾರಿ ಕೆಳಗ್ ಬೀಳೋ ಹಾಗೆ ಆಶೀರ್ವಾದ ಮಾಡು ತಾಯಿ. ತಾಯಿ, ಐಶ್ವರ್ಯ ಅಕ್ಕ ಕಟ್ಟಿರೋ ತೊಟ್ಲು ಜಾರ್ ಬೀಳ್ದಿರೋ ಹಾಗೆ ನೋಡ್ಕೋ ತಾಯಿ. ಅನ್ಕೊಂಡ ಹಾಗೆ ಐಶ್ವರ್ಯ ಕೈಯಲ್ಲಿ ತೊಟ್ಲು ಕಟ್ಸಿದ್ಮೇಲೆ ನನ್ಗೀಗ ತೃಪ್ತಿ ಆಯ್ತು. ಹೊರಡೋಣವಾ? ಹಾ. ಡಾಕ್ಟರ್, ಕಾಲಲ್ಲಿ ಮುಳ್ಳಿನ ಚೂರು ಇದೆಯಾ ಅಂತ ಸರಿಯಾಗಿ ನೋಡಿದ್ರಾ? ಅಂದ್ರೆ
ನಮ್ ಶ್ಯಾಮ ತನ್ನ ಹಳ್ಳಿ ವಿದ್ಯೆಗಳನ್ನೆಲ್ಲ ಉಪಯೋಗಿಸಿ ಮುಳ್ಳನ್ನ ಹೊರಗೆ ತೆಗ್ದಿದ್ದಾಳೆ. ಹಾಗ್ ತೆಗ್ದಾಗ ಮುಳ್ಳು ಮುರಿದು ಹೋಗಿ ಸ್ವಲ್ಪ ಒಳಗಡೆನೆ ಉಳಿಯೋ ಚಾನ್ಸ್ ಇರುತ್ತಲ್ಲ ಅಂತ. ಹೌದು, ಹಾಗೆ ಉಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಿದ್ರೆ ತುಂಬಾ ಅಪಾಯ, ಸೆಪ್ಟಿಕ್ ಆಗ್ಬೋದು. ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಒಂದೊಂದ್ಸಲ ಕಾಲೇ ತೆಗೆಯೋ ಪರಿಸ್ಥಿತಿನೂ ಬರ್ಬಹುದು. ಆತರ ಏನ್ ಆಗಲ್ವಲ್ಲ ನಮ್ ವಸಂತನ್ಗೆ? ಕಾಲಲ್ಲಿರೋ ಮುಳ್ಳು ಬಂದಿದ್ಯೋ ಇಲ್ವಾ? ಬಂದಿದ್ಯಮ್ಮ, ಒಳಗಡೆ ಚಿಕ್ಕ ಚೂರು ಕೂಡ ಇಲ್ಲ. ಅಂದ್ರೆ ನಮ್ ಶ್ಯಾಮ ಜಾಣ್ತನದಿಂದ ಮುಳ್ ತೆಗ್ದಿದ್ದಾಳೆ ಅಂತಾಯ್ತು. ಹೌದು, ಎಕ್ಸ್ಪರ್ಟ್ಸ್ ತೆಗೆಯೋ ಹಾಗೆ ತೆಗ್ದಿದ್ದಾರೆ. ಡಾಕ್ಟರ್, ಆ ಮುಳ್ಳನ್ನ ತೆಗೆದ್ಮೇಲೆ ಗಾಯಕ್ಕೆ ಅರ್ಶನ ಹಚ್ಚಿ ಬಟ್ಟೆ ಕಟ್ಟಿದಾಳೆ. ಅದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಹಾಗ್ ಮಾಡಿರೋದ್ರಿಂದಾನೇ ಯಾವ ಪ್ರಾಬ್ಲಮ್ಮೂ ಆಗ್ಲಿಲ್ಲ. ಅರ್ಶನ ಅನ್ನೋದು ಆಂಟಿಸೆಪ್ಟಿಕ್ ಅಲ್ವಾ? ಇಂಜೆಕ್ಷನ್ ಬೇಡ, ಟ್ಯಾಬ್ಲೆಟ್ಸ್ ಮಾತ್ರ ಕೊಡಿ. ಇಂಜೆಕ್ಷನ್ ಕೊಟ್ರೆ ನೋವು ಬೇಗ ಕಡಿಮೆ ಆಗತ್ತೆ ಮೇಡಮ್. ಕೊಡ್ಲಿ ಬಿಡಿ ಮಮ್ಮಿ. ನಿಮ್ ಮೊಮ್ಮಗಳೇ ಧೈರ್ಯವಾಗಿ ಇಂಜೆಕ್ಷನ್ ತಗೋಬೇಕಾದ್ರೆ ನೀವ್ಯಾಕೆ ಇಷ್ಟು ಭಯ ಪಡ್ತೀರಿ? ತಗೋಬೇಕಾ? ತಗೋಬೇಕು ಮಮ್ಮಿ, ತಗೊಳ್ಳೇಬೇಕು. ಇನ್ನೂ ಮುಗ್ದಿಲ್ವಾ? ಇಂಜೆಕ್ಷನ್ ಕೊಟ್ಟು ತುಂಬಾ ಹೊತ್ತಾಯ್ತು. ಆಗೋಯ್ತಾ? ನಂಗೆ ಗೊತ್ತೇ ಆಗ್ಲಿಲ್ಲ. ನೋಡ್ದ್ಯಾ, ಸುಮ್ನೆ ಹೆದರ್ಕೊಂಡೆ. ಇಂಜೆಕ್ಷನ್ ಕೊಟ್ಟಿರೋದ್ರಿಂದ 4-5 ಗಂಟೆ ನೋವು ಕಡಿಮೆ ಇರತ್ತೆ. ಆಮೇಲೆ ಮತ್ತೆ ನೋವು ಅನ್ಸುತ್ತೆ. ಹಾಗಾಗಿ 2-3 ದಿನ ಮಾತ್ರ ನಡೆಯೋದಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ರೆಸ್ಟ್ ಮಾಡಬೇಕು ನೀವು. ಹಾಗೆ ಆಗ್ಲಿ ಡಾಕ್ಟರ್. ಏನಾದ್ರೂ ಅಗತ್ಯ ಇದ್ರೆ ನನಗೆ ಕಾಲ್ ಮಾಡಿ. ಆಯ್ತು, ನಾನು ಬರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀನ್ ಇವತ್ತು ಎದ್ದಿರೋ ಗಳಿಗೆ ತುಂಬಾ ಚೆನ್ನಾಗಿದೆ ವಸಂತ. ಏನ್ ಚೆನ್ನಾಗಿದ್ಯೋ, ಅಮ್ನವ್ರಿಗೆ ನೇವಿದ ಕೊಡೋ ಭಾಗ್ಯ ಸಿಕ್ತು. ಹಾಗೆ ಅಮ್ನವ್ರಿಗೆ ಶೇಷವಸ್ತ್ರನು ಸಿಕ್ತಲ್ಲ ಅಂತ ಖುಷಿ ಪಡೋಷ್ಟ್ರಲ್ಲಿ ಹೀಗಾಯ್ತು. ಈ ಮುಳ್ಳು ಚುಚ್ಚಿರೋದ್ರಿಂದ ಎಷ್ಟು ಅಪಾಯ ಆಗ್ತಿತ್ತು ಅಂತ ಡಾಕ್ಟರ್ ಅವ್ರು ಹೇಳಿ ಹೋದ್ರು. ಹಾಗಾಗ್ಲಿಲ್ವಲ್ಲ, ಅದಕ್ಕಿಂತ ಅದೃಷ್ಟ ಇನ್ನೇನ್ ಬೇಕು? ಕೃಷ್ಣ ಕಾಪಾಡ್ದೆ. ಕೃಷ್ಣ, ಅತ್ತೇನ ನೀನೇ ಕಾಪಾಡ್ದೆ. ಏ ಆನಂದ, ವಸಂತ ಹುಷಾರಾಗಿದ್ದಾಳಲ್ಲ, ಸಂಜೆನೆ ನಾನು ಹೊರಡ್ತೀನಪ್ಪ. ಹೋಗ್ಲೇಬೇಕಾಕ? 1-2 ದಿನ ಇರ್ಬೋದಲ್ಲ. ಹೇಳದ್ನಲ್ಲ, ಅಲ್ಲಿ ನಂಗೆ ಬೇಕಾದಷ್ಟು ಕೆಲ್ಸ ಐತೆ. ನೀನ್ 2ನೇ ಸೊಸೆ ಕೈಲಿ ಇವತ್ತು ತೊಟ್ಲು ಕಟ್ಸಾಯ್ತಲ್ಲ, ಆದಷ್ಟು ಬೇಗ ನೀನ್ 2ನೇ ಸೊಸೆ ಸೀಮಂತ ಆಗತ್ತಲ್ಲ, ಆಗ ಬರ್ತೀನಿ ಬಿಡು. ಬಂದು 4 ದಿನ ಇರ್ತೀನಿ, ಸರಿನಾ? ಸರಿ ಅಕ್ಕ. ಯಾರಿಗೋ ಮದ್ವೆ ಆದ್ರೆ ಇನ್ಯಾರಿಗೋ ಸಂಭ್ರಮ ಅನ್ನೋ ಹಾಗೆ ನನಗ್ ಮಗು ಹುಟ್ಟೋದ್ರ ಬಗ್ಗೆ ಇವ್ರಿಗೆ ಸಂಭ್ರಮ ಯಾಕೋ. ಸೊಸೆ ಫೋಟೋ ಹೀಗ್ ಮ್ಯಾಗಝಿನ್ ಮೇಲೆ ಫ್ರಂಟ್ ಪೇಜ್ ಅಲ್ಲಿ ಬಂದ್ರೆ ಶಾಕ್ ಆಗದೆ ಇನ್ನೇನಾಗುತ್ತೆ? ಅದ್ಯಾಕ ಐಶ್ವರ್ಯ ಹಾಗಂತೀಯ? ನೀನ್ ಮಿಸ್ ಕರ್ನಾಟಕ ಆಗಿ ಸೆಲೆಕ್ಟ್ ಆದಾಗ
ನಿನ್ ಫೋಟೋ ಎಷ್ಟೊಂದ್ ಮ್ಯಾಗಝಿನ್ ಮೇಲೆ ಫ್ರಂಟ್ ಪೇಜಲ್ಲೇ ಬಂದಿತ್ತು. ಅಂದ್ರೆ ಈಗ ಶ್ಯಾಮ ಮಿಸ್ ಕರ್ನಾಟಕ ಅಂತೀಯಾ? ಇಷ್ಟಕ್ಕೂ ನನ್ ಫೋಟೋ ಫ್ರಂಟ್ ಪೇಜ್ ಅಲ್ಲಿ ಬಂದಿದ್ದು ನಾನು ಮದುವೆ ಆಗೋದಕ್ಕೂ ಮುಂಚೆ. ಮದುವೆ ಆದ್ಮೇಲೆ ನಾನು ಎಲ್ಲಾದ್ರೂ ಯಾವ ಮ್ಯಾಗಝಿನ್ಗಾದ್ರೂ ಫೋಟೋ ಕೊಟ್ಟಿದ್ದೀನಾ? ಯಾವ ಚಾನೆಲ್ಗಾದ್ರೂ ಇಂಟರ್ವ್ಯೂ ಕೊಟ್ಟಿದ್ದೀನಾ? ಹಾಗೆ ಇಂಟರ್ವ್ಯೂ ಕೊಟ್ರು, ಮ್ಯಾಗಝಿನ್ ಅಲ್ಲಿ ಫೋಟೋ ಬಂದ್ರು, ಅದ್ರಲ್ಲಿ ತಪ್ಪೇನಿದೆಯಮ್ಮ? ಅಷ್ಟಕ್ಕೂ ಶ್ಯಾಮನ್ ಫೋಟೋ ಆ ಮ್ಯಾಗಝಿನ್ ಅವ್ರ ಹತ್ರ ಹೇಗ್ ಹೋಯ್ತು? ಅಖಿಲ್, ನೀನೇನಾದ್ರೂ ಆ ಫೋಟೋನ ಮ್ಯಾಗಝಿನ್ ಅವ್ರಿಗೆ ಕಳ್ಸ್ಕೊಟ್ಟಿದ್ಯಾ? ಇಲ್ಲ ಅತ್ತಿಗೆ. ಹೋಗ್ಲಿ ಫೋಟೋ ತೆಗೀರಿ ಅಂತ ನೀನೇನಾದ್ರೂ ಪರ್ಮಿಷನ್ ಕೊಟ್ಟಿದ್ಯಾ? ಇಲ್ಲ ಅತ್ತಿಗೆ, ನಾನೇನು ಪರ್ಮಿಷನ್ ಕೊಡ್ಲಿಲ್ಲ. ನಿನಗ್ ಗೊತ್ತಿಲ್ಲದೆ ನಿನ್ ಹೆಂಡತಿ ಫೋಟೋ ಮ್ಯಾಗಝಿನ್ ಮೇಲ್ ಬಂದಿದೆ ಅಂತಂದ್ರೆ ಯಾರ್ ಕೊಟ್ಟಿರ್ತಾರೆ ಆ ಫೋಟೋನ? ಏನಿದು, ಅವ್ರು ನನ್ನ ಕಡೆನೆ ಹೀಗ್ ನೋಡ್ತಿದ್ದಾರೆ. ಅಂದ್ರೆ ನಾನೇ ಇವ್ರಿಗೆ ಫೋಟೋ ಕೊಟ್ಟಿದ್ದೀನಿ ಅಂತ ಅನ್ಕೋತಿದಾರೋ ಏನೋ. ಅರ್ಥ ಆಯ್ತು. ಆ ಫೋಟೋನ ಯಾರು ತೆಗ್ದಿದಾರೋ ಅರ್ಥ ಆಯ್ತು. ಯಾರ್ ತೆಗ್ದಿರ್ತಾರೆ? ಯಾರೋ ಜರ್ನಲಿಸ್ಟ್ ಊರ್ ಹಬ್ಬದ ಕವರೇಜ್ಗೆ ಅಂತ ಬಂದಾಗ ಫೋಟೋ ತೆಗ್ದಿರ್ತಾರೆ. ಅದರಲ್ಲಿ ಶ್ಯಾಮನ್ ಫೋಟೋ ಅವರಿಗೆ ಇಷ್ಟ ಆಗಿರ್ಬೇಕು, ಕವರ್ ಫೋಟೋ ಆಗಿ ಹಾಕಿರ್ತಾರೆ. ಹಾಗೆ ಆಗಿರುತ್ತೆ ಕಣಪ್ಪ, ಖಂಡಿತ ಹಾಗೆ ಆಗಿರುತ್ತೆ. ಯಾರು ತೆಗೆದ್ರೋ ಏನೋ, ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಹೌದು ಮಾವ, ತುಂಬಾ ಚಂದ ಬಂದಿದೆ ಫೋಟೋ. ಫೋಟೋದಲ್ಲಿ ಶ್ಯಾಮ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ. ಇದೇನು, ಫೋಟೋದಲ್ಲಿ ನನ್ನ ಬಣ್ಣ ಬದಲಾಗಿದೆ. ನಾನ್ ತುಂಬಾ ಬೆಳ್ಳಗ್ ಕಾಣಿಸ್ತಾ ಇದ್ದೀನಲ್ಲ. ಶ್ಯಾಮ ಅಂದವಾಗಿರೋದಲ್ಲ, ಶ್ಯಾಮ ಫೋಟೋ ಅಂದವಾಗಿರೋದು. ಅರ್ಥ ಆಗ್ತಿಲ್ವಾಕ? ಶ್ಯಾಮ ಹಾಗ್ ಬೆಳ್ಳಗ್ ಯಾಕೆ ಕಾಣಿಸ್ತಿದ್ದಾಳೆ ಅನ್ನೋದು ಅರ್ಥ ಆಗ್ತಿಲ್ವಾ? ಶ್ಯಾಮ ಫೋಟೋನ ಫೋಟೋಶಾಪ್ ಮಾಡಿ ಕಪ್ಪಗಿರೋ ಶ್ಯಾಮನ್ನ ಬೆಳ್ಳಗ್ ಮಾಡಿದ್ದಾರೆ, ಕಾಣಿಸ್ತಿಲ್ವಾ? ಏನ್ ಮಾಡಿದ್ರೇನು, ಶ್ಯಾಮ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳಲ್ವಾ? ಹೌದೌದು, ಕಾಣಿಸ್ತಿದ್ದಾಳೆ, ತುಂಬಾ ಅಂದವಾಗಿ ಕಾಣಿಸ್ತಿದ್ದಾಳೆ. ನೀವೇನತ್ತೆ ಹಾಗ್ ಸೈಲೆಂಟ್ ಆಗಿದ್ದೀರಾ? ಆ ಮ್ಯಾಗಝಿನ್ ನೋಡಿದ್ರೆ ನಿಮಗ್ ಬೇಜಾರಾಗ್ತಿಲ್ವಾ? ಹೌದು, ತುಂಬಾ ಬೇಜಾರಾಗ್ತಾ ಇದೆ. ಯಾಕೆ ವಸಂತ ಅಷ್ಟು ಬೇಜಾರು? ಈಗ ಏನಾಯ್ತು ಅಂತ? ಏನಾಯ್ತಾ? ಆ ಫೋಟೋದಲ್ಲಿರೋ ಹಾಗೆ ಶ್ಯಾಮ ಬೆಳ್ಳಕ್ಕಿಲ್ವಲ್ಲ? ಹಾಗ್ ಬೆಳ್ಳಗಿದ್ದಿದ್ರೆ ಅಖಿಲ್ ಪಕ್ಕದಲ್ಲಿ ಒಳ್ಳೆ ಜೋಡಿ ಅನ್ನಿಸ್ತಿತ್ತಲ್ವಾ? ಶ್ಯಾಮ ಒಪ್ಕೊಂಡ್ಲು ಮಾವ. ಅತ್ತೆ ನನ್ನನ್ನ ಹೇಗ್ ನೋಡ್ಬೇಕು ಅನ್ಕೊಂಡಿದಾರೋ ಹಾಗಿರೋಕೆ ನನ್ಗಿಷ್ಟನೇ ಅಂತ ಹೇಳಿದ್ಲು.
ಹಾಗಾದ್ರೆ ಓಕೆ ನಮ್ಮ ಅತ್ತೆ ಸೊಸೆನೇ ಇಷ್ಟಪಟ್ಟ ಮೇಲೆ ಇನ್ನು ನಾವು ಹೇಳೋದೇನಿದೆ. ಏನು ಇನ್ನು ಬ್ಯೂಟಿಷಿಯನ್ಸ್ ಬಂದೇ ಇಲ್ಲ? ಅಲ್ಲಿ ನೋಡಿ ಬಂದ್ರಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ಐಶ್ವರ್ಯ, ಶ್ಯಾಮ ಎಲ್ಲಿ? ಹೌದು ರೀ, ಅತ್ತೆಗೋಸ್ಕರನೇ ಒಪ್ಕೊಂಡಿರೋದು. ಅತ್ತೆಗೆ ಸಂತೋಷ ಆಗ್ಲಿ ಅಂತಾನೆ ಒಪ್ಕೊಂಡಿದ್ದು. ತನ್ ಸೊಸೆ ಬೆಳ್ಳಿಗಿರೋದೆ ಅತ್ತೆಗೆ ತುಂಬಾ ಇಷ್ಟ. ಅತ್ತೆ ಇಷ್ಟದ ಪ್ರಕಾರ ಇರೋದೆ ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯ. ಅದಕ್ಕೆ ನನಗಿಷ್ಟ ಇರೋ ಕೃಷ್ಣ ಕೊಟ್ಟಿರೋ ಈ ಬಣ್ಣನ ಬದಲಾಯಿಸ್ಕೊಳ್ಳಕ್ಕೆ ಸಿದ್ಧ ಆದೆ. ಅಂದ್ರೆ ಮಮ್ಮಿಗೋಸ್ಕರ ನಿನಗಿಷ್ಟ ಇಲ್ದಿರೋ ಕೆಲಸ ಕೂಡ ಮಾಡ್ತೀಯಾ? ಮಮ್ಮಿಗೋಸ್ಕರ ನಿನಗೆ ಕಷ್ಟ ಆಗೋ ಕೆಲಸ ಕೂಡ ಮಾಡ್ತೀಯಾ? ಮಾಡ್ತೀನಿ. ಅತ್ತೆ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಯಾಕಂದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದಕ್ಕೆ ಅತ್ತೆಗೆ ಕಷ್ಟ ಕೊಡ್ತಾ ಇದ್ದೀನಿ. ನನ್ನ ನೋಡೋ ಪ್ರತಿ ಸಲನೂ ಅತ್ತೆ ತಮ್ಮ ಮನ್ಸಲ್ಲೇ ಕೊರಗ್ತಾ ಇದ್ದಾರೆ. ಹಾಗಿರುವಾಗ ಇಷ್ಟು ಸಮಯಕ್ಕೆ ಅತ್ತೆ ನನ್ನ ನೋಡಿ ಸಂತೋಷ ಪಡ್ತಾರೆ ಅಂದ್ರೆ ನಾನು ಏನ್ ಮಾಡಕ್ಕೂ ಸಿದ್ಧಾನೆ. ನನ್ನ ಮಮ್ಮಿ ತುಂಬಾ ಅದೃಷ್ಟ ಮಾಡಿದ್ದಾರೆ ಶ್ಯಾಮ, ನೀನಂತ ಸೊಸೆ ಪಡೆಯೋದಕ್ಕೆ. ಇಲ್ಲ ರೀ, ನಾನು ಅದೃಷ್ಟವಂತೆ ರೀ. ಅತ್ತೆ ಮನ್ಸಲ್ಲಿ ಸ್ಥಾನ ಪಡ್ಕೊಳ್ತಾ ಇರೋದಿಕ್ಕೆ ನಾನು ಅದೃಷ್ಟವಂತೆ. ಏನ್ ಹಾಗ್ ಭಯ ಪಡ್ತಿದ್ಯಾ? ನಿನಗೇನು ಆಪರೇಷನ್ ಮಾಡ್ತಿಲ್ಲ, ನಿನ್ನ ಅಂದವಾಗಿ ಬದಲಾಯಿಸ್ತಿದ್ದಾರೆ ಅಷ್ಟೇ. ನೋಡಿ, ನೀವ್ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ಅದ್ ನನಗ್ ಬೇಕಾಗಿಲ್ಲ. ನಮ್ಮ ಅತ್ತೆ ಆಸೆ ಹಾಗೆ ಈ ಮನೆ ಸೊಸೆ ಶ್ಯಾಮ ಬೆಳ್ಳಿಗೆ ಹೊಳಿಬೇಕು, ಕೆತ್ತಿರೋ ವಜ್ರದ ಹಾಗೆ ಥಳಥಳ ಅಂತ ಹೊಳಿಬೇಕು ಅಷ್ಟೇ. ಓಕೆ? ಹೇಳಿದ ಅರ್ಥ ಆಯ್ತಲ್ಲ? ನೀವ್ ಹಚ್ಚೋ ಕ್ರೀಮಲ್ಲಿ ಈ ಪೌಡರ್ನ ಬೆರೆಸ್ಬೇಕು. ಈ ಪೌಡರ್ ಮಿಕ್ಸ್ ಆಗಿರೋ ಕ್ರೀಮ್ನ ಶ್ಯಾಮನ್ ಬಾಡಿ ಪೂರ್ತಿ ಹಚ್ಚಬೇಕು. ಈ ಪೌಡರ್ ಗುಣದಿಂದ ಬೆಳಗಾಗೋಷ್ಟ್ರಲ್ಲಿ ಶ್ಯಾಮನ್ ಬಾಡಿ ಮೇಲೆ ಫುಲ್ ರಿಯಾಕ್ಟ್ ಆಗಿರುತ್ತೆ. ಅಯ್ಯೋ, ಆ ಪುಡಿ ನನ್ನ ದೇಹಕ್ಕಾಗಲ್ಲ. ಅದನ್ನ ಹಾಕಿದ್ರೆ ಮೈಯೆಲ್ಲ ಗುಳ್ಳೆ ಆಗತ್ತೆ. ಈಗೇನ್ ಮಾಡ್ಲಿ? ಈ ವಿಷಯ ವೈದೇಹಿ ಅಕ್ಕಂಗೆ ಹೇಳಿ ಅದನ್ನ ನನ್ನ ಮುಖಕ್ಕೆ ಹಚ್ಚದೆ ಇರೋ ಹಾಗೆ ಮಾಡ್ಬೇಕು. ಹಾ, ಈ ವಿಷಯ ವೈದೇಹಿ ಅಕ್ಕಂಗೆ ಹೇಳಿದ್ರೆ ಇದು ನಿಲ್ಲಿಸ್ತಾರೆ. ಇದ್ ನಿಂತ್ರೆ ಅತ್ತೆ ಇದ್ರ ಬಗ್ಗೆ ಯೋಚನೆ ಮಾಡಿ ನೊಂದ್ಕೋತಾರೆ. ಬೇಡ, ಅತ್ತೆ ಆನಂದಕ್ಕೋಸ್ಕರ ನಾನು ಎಷ್ಟು ನೋವಾದ್ರೂ ಸಹಿಸ್ಕೋತೀನಿ.
ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳದ್ನಲ್ಲ. ಸಾರಿ ಕೂಡ ಕೇಳದ್ನಲ್ಲ. ಆದ್ರೂ ಇಷ್ಟು ಕೋಪ ಯಾಕೋ ನಂಗೆ ಅರ್ಥ ಆಗ್ತಿಲ್ಲ. ಇದು ಕೋಪ ಅಲ್ಲ ವಸಂತ, ನೋವು. ನೀನ್ ಹೀಗ್ ಮಾಡ್ದಲ್ಲ ಅನ್ನೋ ನೋವು. ನಿನ್ಗೆ ಯಾಕೆ ಇಷ್ಟೊಂದು ಬಣ್ಣದ ಹುಚ್ಚು ಅಂತ ನೋವು. ಅಲ್ಲ, ಕಪ್ಪಗಿದ್ರೆ ಮಾತ್ರ ಅವ್ರು ಮನುಷ್ಯರಲ್ವಾ? ಅವರಲ್ಲಿ ಸೌಂದರ್ಯ ನೀನ್ ಕಾಣಲ್ವಾ? ಕಪ್ಪಗಿರೋದು ಏನೋ ದೊಡ್ಡ ತಪ್ಪು ಅನ್ನೋ ಹಾಗೆ, ಅವ್ರನ್ನ ಬೆಳ್ಳಗ್ ಬದಲಾಯಿಸೋದು ಏನೋ ಘನಕಾರ್ಯ ಅನ್ನೋ ಹಾಗೆ ಬ್ಯೂಟಿಷಿಯನ್ಸ್ನ ಕರೆಸ್ದೆ. ಅದ್ಯಾವುದೋ ಬೇಡದೆ ಇರೋ ಕ್ರೀಮ್ ಹಚ್ಚಿದ್ರು. ನೋಡ್ದ್ಯಾ ಈಗೇನಾಯ್ತು ಅಂತ? ಹೀಗಾಗತ್ತೆ ಅಂತ ನಾನೇನಾದ್ರೂ ಕನ್ಸ್ಕೊಂಡಿದ್ನಾರಿ? ಒಳ್ಳೇದ್ ಮಾಡೋದಕ್ ಹೋಗಿದ್ದಕ್ಕೆ ಕೆಟ್ಟದಾಯ್ತು. ಇದ್ರಲ್ಲಿ ತಪ್ಪೆಲ್ಲ ಆ ಶ್ಯಾಮಂದೆ. ಶ್ಯಾಮ ತಪ್ಪು ಹೇಗಾಗುತ್ತೆ? ಹೌದು, ಇದು ಖಂಡಿತ ಶ್ಯಾಮಂದೇ ತಪ್ಪು. ಅವಳಿಗೆ ಆ ರೀತಿ ಅಲರ್ಜಿ ಇದೆ ಅನ್ನೋ ವಿಷಯನ ಮೊದ್ಲೇ ನನಗೆ ಹೇಳ್ಬೇಕಿತ್ತಲ್ವಾ? ಹೇಳಲಿಲ್ಲ. ಹೇಳ್ದೆ ಸೈಲೆಂಟ್ ಆಗಿ ಹೋಗಿ ಕೂತ್ಕೊಂಡ್ಲು, ಕ್ರೀಮ್ ಹಾಕಿಸ್ಕೊಂಡ್ಲು. ಅದೇನು ನನ್ ತಪ್ಪು ಅನ್ನೋ ಹಾಗೆ ನನಗ್ ಬೈತಿದ್ದೀರಾ ನೀವು? ಅವಳು ಮಾಡಿರೋ ತಪ್ಪಿಗೆ ನಾನ್ ಮಾತ್ ಕೇಳೋ ಹಾಗಾಗಿದೆ. ಕರ್ಮ. ಈ ಅತ್ತೆದೀರ್ ಯಾವಾಗ್ಲೂ ಹೀಗೆ ತಪ್ಪುಗಳನ್ನ ಸೊಸೆ ತಲೆ ಕಟ್ತಾರೆ. ಬಾ ಶ್ಯಾಮ, ಬಾ. ನಮಸ್ತೆ ಅಖಿಲ್ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ. ಇವಳು ನನ್ನ ಹೆಂಡತಿ ಶ್ಯಾಮ. ನಮಸ್ತೆ ಅಮ್ಮ. ನಮಸ್ಕಾರ. ರ್ಯಾಷಸ್ ಯಾಕಾಗಿದೆ ಮುಖದ ಮೇಲೆ? ಏನಾಯ್ತು? ಸ್ಕಿನ್ ಪ್ಯಾಕ್ ಹಾಕಿದಾಗ ಹೀಗೆ ರಿಯಾಕ್ಷನ್ ಆಗಿದೆ ನೋಡಿ. ಅವಳ ಸ್ಕಿನ್ನಿಗೆ ಆಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ, ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ದಾರೆ ನೋಡಿ ಆ ಬ್ಯೂಟಿಷಿಯನ್ಸ್. ಇವಳಿಗೆ ಹೀಗೆ ಸ್ಕಿನ್ ಮೇಲೆ ರ್ಯಾಷಸ್ ಆದಾಗ ಬಾಡಿಗೆ ಜೇಡಿ ಮಣ್ಣು ಹಚ್ತಿದ್ರಂತೆ. ಈ ತರ ಅಲರ್ಜಿ ಆಗಿದೆ ಅಂದ್ರೆ ಅದೇ ಸರಿಯಾದ ಟ್ರೀಟ್ಮೆಂಟ್. 2-3 ಸಲ ನಾವು ಮಡ್ಬಾತ್ ಮಾಡಿಸಿದ್ರೆ ಇವ್ರಿಗೆ ಶಿ ವಿಲ್ ಬಿ ನಾರ್ಮಲ್. ಡೋಂಟ್ ವರಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಡ್ಬಾತ್ಗೆ ರೆಡಿ ಮಾಡು. ಸರಿ ಮೇಡಮ್. ಸರ್, ನೀವು ಹೋಗಿ ರಿಸೆಪ್ಷನ್ ಅಲ್ಲಿ ಫಾರ್ಮಾಲಿಟೀಸ್ ಪೂರ್ತಿ ಮಾಡಿ. ಫಾರ್ಮಾಲಿಟೀಸ್ ಆಮೇಲೆ, ಮೊದಲು ನೀವು ಟ್ರೀಟ್ಮೆಂಟ್ಗೆಲ್ಲ ತಯಾರಿ ಮಾಡಿ. ಆಯ್ತು ಮೇಡಮ್. ಅಖಿಲ್ ಅವರೇ, ನೀವು ಹೋಗಿ ಆ ರೂಮಲ್ಲಿ ವೇಟ್ ಮಾಡಿ. ಇನ್ನೊಂದು 2 ನಿಮಿಷದಲ್ಲಿ ಇವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಓಕೆ ಮೇಡಮ್. ಶ್ಯಾಮ, ಬಾ. ಬಾ, ಕೂತ್ಕೋ. ಕೂತ್ಕೋ. ನೋಡು, ಡಾಕ್ಟ್ರು ಪರವಾಗಿಲ್ಲ ಅಂತ ಹೇಳಿದ್ರಲ್ಲ, ಇನ್ನು ನೀನೇನು ಭಯ ಪಡೋದ್ ಬೇಡ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನೀನೇನು ವರಿನೂ ಮಾಡ್ಕೋಬೇಡ. ನಾನೇನು ಭಯ ಪಡ್ತಿಲ್ಲ ರೀ. ನನ್ ಬಗ್ಗೆ ನೀವೇ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ನನ್ಗೇನೋ ಆಗ್ಬಿಡತ್ತೆ ಅಂತ ನೀವೇ ಹೆದರ್ಕೊಂಡು ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನನ್ಗೇನ್ ಆಗಲ್ಲ ರೀ, ಏನಾಗಲ್ಲ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ಡ್ಯಾಡಿ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಡ್ಯಾಡಿ. ಏನಪ್ಪ ಅಖಿಲ್, ಶ್ಯಾಮನ್ ಹೇಗಿದೆ ಈಗ? ಈಗಷ್ಟೇ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದೆ ಡ್ಯಾಡಿ. ಹಲೋ ಹಲೋ, ಏನಪ್ಪ ಅಖಿಲ್, ಕೇಳಿಸ್ತಿದ್ಯಾ? ಹಲೋ ಹಲೋ ಡ್ಯಾಡಿ, ಕೇಳಿಸ್ತಿದ್ಯಾ? ಇಲ್ಲಿ ಸಿಗ್ನಲ್ ಸರಿಯಾಗಿಲ್ಲ ಅನ್ಸುತ್ತೆ. 1 ಮಿನಿಟ್ ಹೊರಗಡೆ ಬರ್ತೀನಿ.
ಶ್ಯಾಮ. ಹಲೋ ಡ್ಯಾಡಿ.